I am Deepak Ji, Assistant Professor of Commerce, Government First Grade College, Pavagada. So ನಾವು ಲಾಸ್ಟ್ ವಿಡಿಯೋದಲ್ಲಿ ಇಂಟರ್ ರೀಕನ್ಸ್ಟ್ರಕ್ಷನ್ ಥಿಯರಿಟಿಕಲ್ ಪಾರ್ಟ್ ಹೇಳಿದ್ವಿ, ಎಂಟ್ರೀಸ್ ಕೂಡ ಹೇಳಿದ್ದೆ. ಹಾಗಾದರೆ ಯಾವ ರೀತಿ ಎಂಟ್ರಿ ಪಾಸ್ ಮಾಡಬೇಕು, ಜರ್ನಲ್ ಎಂಟ್ರಿ ಇನ್ ಕೇಸ್ ಆಫ್ ಇಂಟರ್ ರೀಕನ್ಸ್ಟ್ರಕ್ಷನ್ ಅದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ಪ್ರಕಾರ ಮಾತಾಡೋಣ. ಏನು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ಮತ್ತೊಮ್ಮೆ ಮೀನಿಂಗ್ ಗ್ಲಾನ್ಸ್ ಮಾಡ್ತಾ ಇದ್ದೀನಿ. ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಈಸ್ ಅನ್ ಅರೇಂಜ್ಮೆಂಟ್ ಮೇಡ್ ಬೈ ಕಂಪನೀಸ್ ವೇರ್ ಬೈ ದ ಕ್ಲೈಮ್ಸ್ ಆಫ್ ಶೇರ್ ಹೋಲ್ಡರ್ಸ್, ಡಿಬೆಂಚರ್ ಹೋಲ್ಡರ್ಸ್, ಕ್ರೆಡಿಟರ್ಸ್ ಅಂಡ್ ಅದರ್ ಲಯಬಿಲಿಟೀಸ್ ಆರ್ ಆಲ್ಟರ್ಡ್ ಆರ್ ರೆಡ್ಯೂಸ್ಡ್. ಅಂದರೆ ಕಂಪನಿನ ಇಂಟರ್ನಲಿ ರೀಕನ್ಸ್ಟ್ರಕ್ಟ್ ಮಾಡಿದಾಗ ಇನ್ ಕೇಸ್ ಆಫ್ ಹ್ಯೂಜ್ ಲಾಸಸ್ or over capitalization of fixed assets, inadequate provision of depreciation ಆದಾಗ ಕಂಪನಿನ ಇಂಟರ್ನಲ್ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಆಗ ಶೇರ್ ಹೋಲ್ಡರ್ಸು, ಡಿಬೆಂಚರ್ ಹೋಲ್ಡರ್ಸು ಅಥವಾ ಅದರ್ ಲಯಬಿಲಿಟೀಸ್ ಏನಿರ್ತಾರೆ ಅವರ ಕ್ಲೈಮ್ಸ್ ಏನಿರುತ್ತೆ ಕಂಪನಿಯಲ್ಲಿ ಅವ್ರನ್ನ ಆಲ್ಟರ್ ಅಥವಾ ರೆಡ್ಯೂಸ್ ಮಾಡ್ತಾರೆ. ಯಾಕೆ ರೆಡ್ಯೂಸ್ ಅಥವಾ ಆಲ್ಟರ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ದಟ್ ದ ಅಕ್ಯುಮುಲೇಟೆಡ್ ಲಾಸಸ್ in the business or written off. ಕಂಪನಿ ಇರ್ತಕ್ಕಂಥ ಅಕ್ಯುಮುಲೇಟೆಡ್ ಲಾಸಸ್ನ ರಿಟರ್ನ್ ಆಫ್ ಮಾಡ್ತಾರೆ. ಅಸೆಟ್ಸ್ ಆರ್ ವ್ಯಾಲ್ಯೂಡ್ ಅಟ್ ಫೇರ್ ವ್ಯಾಲ್ಯೂ. ಅಸೆಟ್ಸ್ ಏನಾದ್ರು ಓವರ್ ವ್ಯಾಲ್ಯೂ ಆಗಿದೆ ಅದನ್ನು ಮತ್ತೆ ರಿವ್ಯಾಲ್ಯೂಡ್ ಅಮೌಂಟ್ಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಶೋ ದ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಫೈನಾನ್ಷಿಯಲ್ ಪೊಸಿಷನ್. ಇವೆಲ್ಲ ಮಾಡೋದ್ರಿಂದ ಬ್ಯಾಲೆನ್ಸ್ ಶೀಟ್ shows true and fair view of the financial position. ಇದು ನಾವು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಹಾಗಾದರೆ ಅದು ಯಾವ ರೀತಿ ಸೊಲ್ಯೂಷನ್ ಮಾಡಬೇಕು ಅಂತ ಹೇಳಿದ್ರೆ, ಪ್ರೋಫಾರ್ಮ ಎಂಟ್ರೀಸ್ ಎಲ್ಲ ಹೇಳಿದ್ದೆ. ಹಾಗಾಗಿ ಎಂಟ್ರೀಸ್ ನೋಡಿ, ಒಂದು ಪ್ರಾಬ್ಲಮ್ ಎಕ್ಸಾಂಪಲ್ ತೊಗೊಳ್ಳೋಣ. ಇದೊಂದು ಪ್ರಾಬ್ಲಮಲ್ಲಿ ಆನ್ ದ ರೀಕನ್ಸ್ಟ್ರಕ್ಷನ್ ಆಫ್ ಎ ಕಂಪನಿ ದ ಫಾಲೋಯಿಂಗ್ ಟರ್ಮ್ಸ್ ವರ್ ಅಗ್ರೀಡ್ ಅಪಾನ್. First point, the shareholders to receive in lieu of the present holding, that is 50,000 shares of this company, the following. ಈ ಕಂಪ್ನಿ ಇರ್ತಕ್ಕಂಥ ಶೇರ್ ಹೋಲ್ಡರ್ಸು ಈಗಿನ ಪ್ರೆಸೆಂಟ್ ಹೋಲ್ಡಿಂಗ್ ಅವ್ರ ಹತ್ರ ಇದೆ. ಪ್ರೆಸೆಂಟ್ ಹೋಲ್ಡಿಂಗ್ ಅಂದರೆ ಈಗ ಅವ್ರ ಹತ್ರ ಇದೆ 50,000 ಶೇರ್ಸ್. ಆ 50,000 ಶೇರ್ಸ್ ಆಫ್ ದಿಸ್ 10 each ನ ಬದಲಾಗಿ ಅವ್ರು ಏನು ಆಲ್ಟ್ರೇಷನ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು fully paid equity shares equal to 2/5 of their holding. Number 1. Number 2, 5% preference share fully paid to the extent of 1/5 of the above new equity share. Number 3, rupees 60,000 6% second debenture. ಅಂದರೆ ಕಂಪನಿಯಲ್ಲಿ ಏನು 50,000 ಶೇರ್ಸ್ ಇತ್ತು 10 each, ಅವರಿಗೆ ಅವರ ಪ್ರೆಸೆಂಟ್ ಹೋಲ್ಡಿಂಗ್ನ ಬದಲಾಗಿ ದೇ ಆರ್ ರಿಸೀವಿಂಗ್ ದ ಫಾಲೋಯಿಂಗ್ 3 items. ದೇ ಆರ್ ರಿಸೀವಿಂಗ್ ದ ಫಾಲೋಯಿಂಗ್ 3 items ಅಂದರೆ ಒಂದು ಈಕ್ವಿಟಿ ಶೇರ್, ಇನ್ನೊಂದು ಪ್ರಿಫರೆನ್ಸ್ ಶೇರ್, ಮತ್ತೊಂದು ಡಿವೆಂಚರ್. ಹಾಗಾದರೆ ಇಲ್ಲಿ ಪಾಯಿಂಟ್ ಹೈಲೈಟ್ ಮಾಡ್ತಾ ಇರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂತಹ ಒಂದು ಇನ್ಫಾರ್ಮೇಷನ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಓಲ್ಡ್ 50,000 into 10 5 lakh ಆಗುತ್ತೆ. ದೆನ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ನ್ಯೂ, ಅವನು ಹೇಳಿರ್ತಕ್ಕಂಥ ವಿಚಾರ ಏನಂತ ಹೇಳಿದ್ದಾನೆ ಅಂದರೆ, ಇಲ್ಲಿ ಗಮನಿಸ್ಕೊಳ್ಳಿ, ಫುಲ್ಲಿ ಪೇಡ್ ಈಕ್ವಿಟಿ ಶೇರ್ ಈಕ್ವಲ್ ಟು 2/5 ಆಫ್ ದೇರ್ ಹೋಲ್ಡಿಂಗ್. ಅವ್ರದ್ದು ಏನಿತ್ತು ಅದರಲ್ಲಿ 2/5 ಕೊಡ್ತಾ ಇದ್ದಂತೆ, 2/5. ಮತ್ತು 5% ಪ್ರಿಫರೆನ್ಸ್ ಶೇರ್ ಟು ದ ಎಕ್ಸ್ಟೆಂಟ್ ಆಫ್ 1/5 ಅಂತ ಆಫ್ ದ ಎಬೋವ್ ನ್ಯೂ ಈಕ್ವಿಟಿ ಶೇರ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಎಬೋವ್ ನ್ಯೂ ಈಕ್ವಿಟಿ ಶೇರ್. ಮತ್ತು 60,000 ಸೆಕೆಂಡ್ ಡಿಬೆಂಚರ್. ಹಾಗಾದರೆ 2/5 ಆಫ್ ದೇರ್ ಹೋಲ್ಡಿಂಗ್ ಅಂದರೆ, 2/5 ಆಫ್ ದೇರ್ ಹೋಲ್ಡಿಂಗ್ ಅಂದರೆ ನೋಡಿ, 5 lakh ಇತ್ತು ನಿಮ್ಮ ಹತ್ರ, ಇಲ್ಲಿ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ, 5 lakh ಇದೆ, ಇಂಟು 2/5 ಅಂತ ಬಂದಾಗ 2 lakh rupees ಆಯಿತು. ಮತ್ತೇನು ಹೇಳ್ದ, ಪ್ರಿಫರೆನ್ಸ್ ಶೇರ್ ಟು ದ ಎಕ್ಸ್ಟೆಂಟ್ ಆಫ್ 1/5 ಅಂದ. ಹೌದಾ, ಎಬೋವ್ ನ್ಯೂ ಈಕ್ವಿಟಿ ಶೇರ್, ಇದು ನ್ಯೂ ಈಕ್ವಿಟಿ ಶೇರ್ ನೋಡಿ, 2 ಈಕ್ವಿಟಿ ಶೇರ್ ಕ್ಯಾಪಿಟಲ್ ನ್ಯೂ, ಅದರಲ್ಲಿ 1/5 ಅಂದ. ಹಾಗಾದರೆ 1/5 ಆಯಿತು. ಮತ್ತೇನು ಮಾಡಿದ್ರು, ಸೆಕೆಂಡ್ ಡಿಬೆಂಚರ್ 60,000 ಆಯಿತು. ಹಾಗಾದರೆ ಡೆಬಿಟ್ ಈಕ್ವಲ್ಸ್ ಕ್ರೆಡಿಟ್ ಮಾಡ್ತೀವಿ. ನಮಗೆ 5 lakh ಇತ್ತು, 2 lakh ಈಕ್ವಿಟಿ ಶೇರ್ ಕ್ಯಾಪಿಟಲ್ ನ್ಯೂ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 40,000, ಡಿಬೆಂಚರ್ 60,000.
ಟೋಟಲ್ ಹಾಕೊಂಡ್ರೆ 3 ಲ್ಯಾಕ್ ಐತಿ. ಇನ್ನು ಉಳಿದಿರೋ 2 ಲ್ಯಾಕು ಕ್ಯಾಪ್ ರಿಡಕ್ಷನ್ ಅಕೌಂಟ್ ಕಳಿಸ್ತೀವಿ. ಹಾಗಾದರೆ ಇಲ್ಲಿ ಮತ್ತೊಮ್ಮೆ ಪಾಯಿಂಟ್ ಹೈಲೈಟ್ ಮಾಡ್ತಾ ಇದ್ದೀನಿ. ಪಾಯಿಂಟ್ ನಂಬರ್ 2 ನಿಮ್ಗೆ ಡೌಟ್ ಇದೆ ನೋಡಿ. 5% ಪ್ರಿಫರೆನ್ಷಿಯಲ್ ಫುಲ್ಲಿ ಪೇಡ್ ಟು ದ ಎಕ್ಸ್ಟೆಂಟ್ ಆಫ್ 1/5 ಆಫ್ ದ ಎಬೋವ್ ನ್ಯೂ ಇಕ್ವಿಟಿ ಶೇರ್. ಎಬೋವ್ ನ್ಯೂ ಇಕ್ವಿಟಿ ಶೇರ್ ಅಂದರೆ ಇಲ್ಲೇನು ಆಲ್ರೆಡಿ ನ್ಯೂ ಇಕ್ವಿಟಿ ಶೇರ್ ಇತ್ತು ಅದರಲ್ಲಿ 1/5 ಅಂತೆ. ಹಾಗಾಗಿ ಇಲ್ಲಿ ನೋಡ್ಕೊಳ್ಳಿ, ಟು 6% ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ 2 ಲ್ಯಾಕಲ್ಲಿ ಎಬೋವ್ ನ್ಯೂ ಇಕ್ವಿಟಿ ಶೇರ್ 2 ಲ್ಯಾಕಲ್ಲಿ 1/5 ಅಂದರೆ 40,000. ಟು ಡಿಬೆಂಚರ್ 60,000 ಟು ಕ್ಯಾಪಿಟಲ್ ಆಕ್ಷನ್ 2 ಲ್ಯಾಕ್. ಹಾಗಾದರೆ ಎಂಟ್ರಿ ಈ ರೀತಿ ಬಂತು. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಓಲ್ಡ್ 5 ಲ್ಯಾಕ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ನ್ಯೂ 2 ಲ್ಯಾಕ್, ಟು 6% ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ ಅಕೌಂಟ್ 1/5 ಆಫ್ ದ ಎಬೋವ್ ನ್ಯೂ ಇಕ್ವಿಟಿ ಶೇರ್ 40,000, ಟು 5% ಸೆಕೆಂಡ್ ಡಿಬೆಂಚರ್ 60,000, ಉಳಿದಿರೋದು ಟು ಕ್ಯಾಪ್ ರಿಡಕ್ಷನ್ 2 ಲ್ಯಾಕ್. ಅಂದರೆ ಇಲ್ಲಿ ಗುಡ್ ವಿಲ್, ಪ್ಲಾಂಟ್ ಆ್ಯಂಡ್ ಮಿಷನರಿ, ಲೀಸ್ ಆಫ್ ಫ್ರೀ ಹೋಲ್ಡ್ ಪ್ರಿಮಿಸಸ್ ಇವನ್ನೆಲ್ಲ ಏನು ಮಾಡ್ತಿದ್ದಾರೆ, ರಿಟರ್ನ್ ಡೌನ್ ಆಗ್ತಾ ಇದೆ, ರಿವ್ಯಾಲ್ಯೂ ಆಗ್ತಾ ಇದೆ. ಅಂದರೆ ಓವರ್ ವ್ಯಾಲ್ಯೂ ಮಾಡಿದ್ದಾನೆ ಅಸೆಟ್ನ, ಆ ಓವರ್ ವ್ಯಾಲ್ಯೂ ಮಾಡಿರ್ತಕ್ಕಂಥ ಅಸೆಟ್ನ ಕರೆಕ್ಟ್ ವ್ಯಾಲ್ಯೂಗೆ ಅವ್ರೇನು ಮಾಡ್ತಿದ್ದಾರೆ, ರಿಟರ್ನ್ ಡೌನ್ ಮಾಡ್ತಾ ಇದ್ದಾರೆ. ಹಾಗಾದರೆ ಆ ಓವರ್ ವ್ಯಾಲ್ಯೂಡ್ ಅಸೆಟ್ ಇದ್ದಂಥ ಅಸೆಟ್ಟು ಅಥವಾ ಎನಿ ಫಿಕ್ಟಿಷಿಯಸ್ ಅಸೆಟ್ಸ್ ರಿಟರ್ನ್ ಆಫ್ ಆಗಿದ್ದರೆ ಅವನ್ನೆಲ್ಲ ಕೂಡ ನಾವು ಯುಟಿಲೈಸೇಷನ್ ಆಫ್ ಕ್ಯಾಪ್ ರಿಡಕ್ಷನಲ್ಲಿ ತೋರಿಸ್ತೀವಿ. ಅಂದರೆ ಎನಿ ಲಾಸಸ್ ಆಗಿರ್ಬೋದು, ಫಿಕ್ಟಿಷಿಯಸ್ ಅಸೆಟ್ಸ್ ರಿಟರ್ನ್ ಆಫ್ ಆಗಿರೋದು. ಫಿಕ್ಟಿಷಿಯಸ್ ಅಸೆಟ್ಸ್ ಅಂತ ಹೇಳಿದ್ರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್, ಅಂಡರ್ ರೈಟಿಂಗ್ ಕಮಿಷನ್, ಅಡ್ವರ್ಟೈಸಿಂಗ್ ಸಸ್ಪೆನ್ಸ್ ಅಕೌಂಟ್, ಈ ರೀತಿ ಆಗಿರ್ತಕ್ಕಂಥ ಐಟಮ್ಗಳು. ಆ್ಯಂಡ್ ಈವನ್ ಗುಡ್ ವಿಲ್ ಇದ್ದರೆ ರಿಟರ್ನ್ ಆಫ್ ಆಗಿದ್ದರೆ ಅಥವಾ ಎನಿ ಫಿಕ್ಸ್ಡ್ ಅಸೆಟ್ ಓವರ್ ವ್ಯಾಲ್ಯೂ ಆಗಿದ್ದಾಗ ಇದನ್ನೆಲ್ಲ ನಾವು ಲಾಸ್ಟ್ ಇಂಟು ಯುಟಿಲೈಸೇಷನ್ ಆಫ್ ಕ್ಯಾಪ್ ರಿಡಕ್ಷನ್ ಅಕೌಂಟ್ ತೋರಿಸ್ತೀವಿ. ಹಾಗಾದ್ರೆ ಯುಟಿಲೈಸೇಷನ್ ಆಫ್ ಕ್ಯಾಪ್ ರಿಡಕ್ಷನ್ ಅಕೌಂಟ್ ತೋರಿಸೋಕ್ಕಿಂತ ಮುಂಚೆ 3 ಲಕ್ಷದ 1 ಲಕ್ಷ ಆಗಿದೆ ಅಂದರೆ ನಮಗೆ 1,50,000 ಆಯಿತು ನಮಗೆ ರಿಟರ್ನ್ ಡೌನ್ ಆಗಿರೋದು. ಪ್ಲಾಂಟ್ ಆ್ಯಂಡ್ ಮೆಷಿನ್ 1 ಲ್ಯಾಕ್ ರುಪೀಸ್ 75,000 ಆಗಿದೆ, 25,000 ರುಪೀಸ್ ಆಯಿತು. ಲೀಸ್ ಆಫ್ ಫ್ರೀ ಹೋಲ್ಡ್ ಪ್ರಿಮಿಸಸ್ 1,50,000 ತೊಗೊಂಡಿದ್ದು 1,25,000 ಆಗಿದೆ, 25,000 ಆಯಿತು. ಇದು ಓವರ್ ವ್ಯಾಲ್ಯೂ ಆಗಿರ್ತಕ್ಕಂಥದ್ದು. 1,50,000, 25,000, 25,000 ಓವರ್ ವ್ಯಾಲ್ಯೂ ಆಗಿದೆ. ಅದನ್ನು ಯುಟಿಲೈಸೇಷನ್ ತೋರಿಸ್ತೀವಿ. ಹಾಗಾದರೆ ಲಾಸ್ ಎಂಟ್ರಿ ಬನ್ನಿ. ಲಾಸ್ ಎಂಟ್ರಿ ಹತ್ರ ಬಂದಾಗ ಕ್ಯಾಪ್ ರಿಡಕ್ಷನ್ ಅಕೌಂಟ್ ಡೇಟಾ ಇಲ್ಲಿ 2 ಲ್ಯಾಕ್ ಅಂತ ಬರೆದಿದ್ದೀನಿ. 2 ಲ್ಯಾಕ್ ಹೇಗೆ ಬಂತು ಅಂದರೆ ನೀವು ಹಿಂದಿನ ಎಂಟ್ರಿಗಳು ನೋಡಿದಾಗ ಕ್ಯಾಪ್ ರಿಡಕ್ಷನ್ ಅಕೌಂಟ್ ಕ್ರೆಡಿಟ್ ಎಲ್ಲೆಲ್ಲಿದೆ ಅವೆಲ್ಲ ಆ್ಯಡ್ ಮಾಡಿ. ನೋಡಿ ಇಲ್ಲೊಂದು ಕ್ರೆಡಿಟ್ ಇದೆ, ಈ ಎಂಟ್ರಿಲಿ ಇದೆಯಾ ಇಲ್ಲ, ಇದರ ಆ್ಯಡ್ ಮಾಡಿ. ಕ್ರೆಡಿಟ್ ಇದ್ರೆ ಆ್ಯಡ್ ಮಾಡಿ, ಡೆಬಿಟ್ ಇದ್ರೆ ಲೆಸ್ ಮಾಡಿ. ಇಲ್ಲಿರೋದು ಒಂದೇ ಐಟಮ್ 2 ಲ್ಯಾಕ್, ಅದನ್ನು ಆಗಿಂದಾಗೆ ತೊಗೊಳ್ಳಿ 2 ಲ್ಯಾಕ್. ಟು ಗುಡ್ ವಿಲ್ 1,50,000, ಟು ಪ್ಲಾಂಟ್ ಆ್ಯಂಡ್ ಮಿಷನರಿ 25,000, ದೆನ್ ಟು ಫ್ರೀ ಹಾಲ್ ಲೀಸ್ ಹೋಲ್ಡ್ ಪ್ರಿಮಿಸಸ್ 25,000. ಟ್ಯಾಲಿ ಆಗುತ್ತೆ ನೋಡಿ. 1,50,000, 25,000, 25,000, 2 ಲ್ಯಾಕ್. ಅಕಸ್ಮಾತ್ ಏನಾದ್ರು ಬ್ಯಾಲೆನ್ಸ್ ಬಂದರೆ ಇಲ್ಲಿ 2,25,000 ಇದು ಮತ್ತೆ ಏನಾದ್ರು ಬ್ಯಾಲೆನ್ಸ್ ಬಂದರೆ ಆ ಬ್ಯಾಲೆನ್ಸ್ ನೀವೇನು ಮಾಡಿ ಕ್ಯಾಪಿಟಲ್ ರಿಸರ್ವ್ ಅಂತ ಬರೀಬೇಕು. ಬ್ಯಾಲೆನ್ಸ್ ಬಂದರೆ ಇಲ್ಲಿ ಟ್ಯಾಲಿ ಆಗ್ತಿದೆ, ಟ್ಯಾಲಿ ಆಗಿದೆ ನೋ ಇಶ್ಯೂ. ಬ್ಯಾಲೆನ್ಸ್ ಏನಾದರೂ ಬಂದರೆ ಆ ಬ್ಯಾಲೆನ್ಸ್ ನೀವು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ ಏನು ಮಾಡಬೇಕಾಗುತ್ತೆ, ಮೆನ್ಷನ್ ಮಾಡಬೇಕಾಗುತ್ತೆ ಬ್ಯಾಲೆನ್ಸ್ ಇದೆ. ಇದು ಯುಟಿಲೈಸೇಷನ್ ಆಫ್ ಕ್ಯಾಪ್ ರಿಡಕ್ಷನ್ ಲಾಸ್. ಥ್ಯಾಂಕ್ ಯು.